ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ 100 ಜನ್ಮಕ್ಕೂ ಧಾರಾವಾಹಿ 2ನೇ ಭಾಗ ಏನಾಯಿತು ಎಂದು ನೋಡೋಣ ಬನ್ನಿ. ಎಲ್ಲರೂ ಮುಗಿಸಿ ಬಂದಮೇಲೆ ರಮೇಶನು ಅವನ ಮನೆಗೆ ಹಿಂತಿರುಗಿ ಬರುತ್ತಾನೆ. ರಮೇಶನ ಬಂದು ಹೆಂಡತಿ ಹತ್ರ ಹೇಳ್ತಾನೆ, ಎಲ್ಲ ಹರಕೆಗಳು ಮುಗಿಯಿತು ಎಂದು. ಹರಕೆಗಿಂತ ವ್ರತ ಸಂಪೂರ್ಣವಾಯಿತು ಎಂದು ಹೇಳುತ್ತಾನೆ. ಅದಕ್ಕೆ ಮೈತ್ರಿ ಅಮ್ಮ ಕೇಳ್ತಾಳೆ, ಎಲ್ಲ ವ್ರತನ ಅಮ್ಮನವ್ರು ಮಾಡಿ ಮುಗಿಸಿದ್ರಾ ಅಂತ. ಆಗ ರಮೇಶ್ ಹೇಳ್ತಾನೆ, ಅಮ್ಮನವ್ರು ಮಾಡಿದ್ದಲ್ಲ, ನಮ್ಮ ಮಗಳು ಸಂಪೂರ್ಣ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಅಮ್ಮಂಗೆ ಎಲ್ಲಿಲ್ಲದ ಖುಷಿಯಾಗತ್ತೆ. ಆದರೆ ಅಪ್ಪ ಹೇಳ್ತಾನೆ, ನನ್ನ ಮಗಳು ನೀರಿನಲ್ಲಿ ಬಿದ್ದು ಎದ್ದು ಅವಳು ಕಷ್ಟಪಟ್ಟು ವ್ರತನ ಮುಗಿಸಿದ್ಲು. ಸೊ ಇದು ಅವಳಿಂದಾನೇ ಇದು ಮುಗಿಯೋದಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ತಾನೆ. ನೀರಲ್ಲಿ ಬಿದ್ದಿದ್ದ, ಹಾಗಾದರೆ ನನ್ನ ಮಗಳಿಗೆ ಏನಾಯಿತು ಅಂತ ಕೇಳಿದಾಗ, ಹಿಂಗೆ ನೀರಲ್ಲಿ ಬಿದ್ದು ಅವಳ ಮೇಲೆ ಬಂದು ವ್ರತನ ಸಂಪೂರ್ಣ ಮಾಡಿದ್ಲು ಅಂತ ಹೇಳ್ತಾನೆ. ಅದಕ್ಕೆ ಮೈತ್ರಿ ಅಮ್ಮ, ಇದೇನು ರೀ, ಅವಳ ಮನೆಗೆ ನಾವು ಕಳಿಸಿದ್ರು ಸುಖವಾಗಿರ್ತಾಳೆ ಅಂತ, ಆದರೆ ಅವಳಿಗೆ ಇಷ್ಟು ಕಷ್ಟನ, ವ್ರತ ಮುಗ್ಸೋಕ್ಕೆ ಇಷ್ಟು ಕಷ್ಟ ಆಯಿತು ಅಂದರೆ ಅದಕ್ಕೆ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವಳು ಬಂದು ರಾಯರ ಫೋಟೋ ಮುಂದೆ ನಿಂತ್ಕೊಂಡು ಕೇಳ್ತಾಳೆ, ರಾಯರೇ ಯಾಕೆ ನನ್ನ ಮಗಳು ಮದುವೆ ಆದಮೇಲೆ ಚೆನ್ನಾಗಿರ್ತಾಳೆ ಅಂದ್ಕೊಂಡವಳು, ಯಾಕೆ ಅವಳಿಗೆ ಈ ಶಿಕ್ಷೆ, ಅವಳು ಏನು ಮಾಡಿದ್ದಾಳೆ ಅಂತ ಕೇಳ್ತಾಳೆ. ನೀವು ಉತ್ತರ ಕೊಡೋವರೆಗೂ ನಾನು ಎದ್ದೊಳಲ್ಲ ಅಂತ ಅಲ್ಲೇ ಕೂತ್ಬಿಡ್ತಾಳೆ. ರಮೇಶ ಬೆಳಗಾದ್ಮೇಲೆ ಎದ್ದು ಹೆಂಡ್ತಿನ ಹುಡುಕ್ತಿರ್ಬೇಕಾದ್ರೆ ಅವಳು ಸಿಗೋದಿಲ್ಲ. ದೇವ್ರ ಮನೆಗೆ ಬಂದು ನೋಡಿದಾಗ ಹೆಂಡ್ತಿ ದೇವ್ರ ಮನೆಯಲ್ಲೇ ಕೂತಿರ್ತಾಳೆ. ಇದು ಯಾಕೆ ಇಲ್ಲಿ ಕೂತಿದ್ಯಾ ನೀನು, ರಾತ್ರಿಯಿಂದ ಇಲ್ಲೇ ಕೂತಿದ್ಯಾ ನೀನು, ಏನಾಯ್ತು ನಿನಗೆ ಅಂತ ಕೇಳಿದಾಗ, ನಾನು ರಾಯರಿಗೆ ಪ್ರಶ್ನೆ ಕೇಳಿದ್ದೀನಿ, ಅದು ಉತ್ತರ ನಂಗೆ ಸಿಕ್ಕಿಲ್ಲ, ಅದಕ್ಕೆ ನಾನು ಇಲ್ಲೇ ಕೂತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಮೇಶ್ ಅದನ್ನೆಲ್ಲ ರಾಯರೇ ನೋಡ್ಕೋತಾರೆ, ರಾಯರ ಆಶೀರ್ವಾದ ಇರೋವರೆಗೂ ಮೈತ್ರಿಗೆ ಏನೂ ಆಗೋದಿಲ್ಲ, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ರಾಯರಿಗೆ ಕೈ ಮುಗ್ದು ಬೇಡ್ಕೋತಾರೆ. ರಾಯರು ಇರೋವರೆಗೂ ಏನೂ ಆಗೋಲ್ಲ ಅನ್ನೋದು ಸತ್ಯ. ಆದರೆ ಈ ವ್ರತವನ್ನು ನಾವು ಹೊಂದ್ಕೊಂಡಿದ್ವಲ್ಲ, ಅವಳು ಹುಟ್ಟಿದಾಗ ಆ ವ್ರತನ ಸಂಪೂರ್ಣ ಮಾಡಿಲ್ಲ. ನಾವು ಆ ಹರಕೆ ತೀರ್ಸೋಕ್ಕೆ ರಾಯರ ಗುಡಿಗೆ ಹೋಗಲೇಬೇಕು, ರಾಯರ ಮಠಕ್ಕೆ ಹೋಗಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸರಿ, ನೀನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಮೈತ್ರಿನ ಮಾತಾಡ್ಸ್ಕೊಂಬರ್ತೀನಿ, ಹೇಳ್ಬಿಟ್ಟು ಬರ್ತೀನಿ ಅಂತ ಮೈತ್ರಿ ಮನೆಗೆ ಬರ್ತಾನೆ. ಇಲ್ಲಿ ಆಲ್ರೆಡಿ ಚಿರು ಅಕ್ಕ ಮೈತ್ರಿಗೆ ಕಾಮಿನಿ ಬಗ್ಗೆ ಹೇಳ್ತಾ ಇರ್ತಾಳೆ. ಚಿರು ಮತ್ತು ಕಾಮಿನಿ ಇಬ್ಬರು ಪ್ರೀತಿಸ್ತಾಯಿದ್ರು. ಚಿರು ಕಾಮಿನಿಗೆ ಐ ಲವ್ ಯು ಅಂತ ಹೇಳಿದ ಮೇಲೇ ನಾವು ಮದುವೆ ಇಟ್ಕೊಂಡಿದ್ದು, ಆದರೆ ಅಲ್ಲಿವರೆಗೂ ನಾವು ಮದುವೆ ಇಟ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಆದರೆ ಈ ಸತ್ಯ ಮೈತ್ರಿಗೆ ಗೊತ್ತಿರಲ್ಲ. ಮೈತ್ರಿ ತಲೆಯಲ್ಲಿ 108 ಪ್ರಶ್ನೆ ಬರೋದಕ್ಕೆ ಶುರು ಆಗುತ್ತೆ. ಚಿರು ನನ್ನ ಬಿಟ್ಟು ಬೇರೆ ಯಾರಿಗೂ ಐ ಲವ್ ಯು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅದಂಗೆ ಕಾಮಿನಿಗೆ ಐ ಲವ್ ಯು ಅಂತ ಹೇಳ್ದ, ಇದು ನಾನು ನಂಬೋದಕ್ಕಾಗಲ್ಲ, ಆದರೆ ಸತ್ಯ ಇದೆ ಅಂತ ಹೇಳಿ ಅವಳ ಅಕ್ಕ ಅಲ್ಲಿಂದ ಹೊರಡ್ಬೇಕಾದ್ರೆ ಅವಳು ಹೇಳಬೇಕಿದ್ದದ್ದು ವಿಷಯಗಳನ್ನ ಹೇಳಿ ಅವಳ ಮನಸ್ಸಲ್ಲಿ ಹಿಂಡಿ ಹೊಡ್ತಾಳೆ. ಆದರೆ ಮೈತ್ರಿ ಇದನ್ನೇ ಯೋಚನೆ ಮಾಡ್ತಾನೆ ನಿಂತಿರ್ತಾಳೆ, ಇದು ಸಾಧ್ಯನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ ನಿಂತಿರ್ತಾಳೆ. ಅಷ್ಟರಲ್ಲಿ ರಮೇಶ ಮನೆಯವರಿಗೆಲ್ಲ ಹೇಳಿ ಮೈತ್ರಿನ ಮತ್ತು ಚಿರನ ಕರ್ಕೊಂಡು ಹೋಗೋಕ್ಕೆ ಅವ್ರ ಮನೆಗೆ ಬರ್ತಾರೆ. ಬಂದು ಮೈತ್ರಿನ ಮಾತಾಡ್ಸೋಕ್ಕೆ ರೂಮ್ಗೆ ಹೋಗ್ಬೇಕಾದ್ರೆ ಅವ್ಳು ಚಿಕ್ಕಮ್ಮನ ರೂಮ್ ಮುಂದೆ ಹೋಗ್ತಾ ಇರ್ತಾನೆ. ಅವ್ರನ್ನ ಹೋಗೋದನ್ನ ನೋಡಿ ಅವ್ಳ ಚಿಕ್ಕಮ್ಮ ಆಚೆ ಬಂದು, ಇದೇನದು ಗೂಳಿ ನುಗ್ದಂಗೆ ನುಗ್ತಾ ಇದ್ದಿಲ್ಲ ಮನೇಲಿ, ನಿಂಗೆ ಕೇಳೋರು ಯಾರೂ ಇಲ್ವಾ, ಮರ್ಯಾದೆ ಅಂತೂ ಮೊದಲೇ ಇಲ್ಲ, ನಿಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಮತ್ತೆ ಪದೇ ಇಲ್ಲಿಗೆ ಬರ್ತಾನೆ ಇರ್ತೀವಿ ಅವಮಾನ ಮಾಡಿಸ್ಕೊಂಡು ಹೋಗೋಕ್ಕೆ. ನಮ್ಮ ಬೀಗ್ರಿಗೆ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು, ಹಂಗೆಲ್ಲ ಮಾತಾಡಬೇಡ, ಅವ್ರು ನಮ್ಮ ಬೀಗರು, ಮರ್ಯಾದೆ ಇಲ್ದೇ ಇರೋ ಬೀಗರು ಅವರು ಅಂತ ಅವನಿಗೆ ಅವಮಾನ ಮಾಡ್ತಾನೆ. ಏನು ಬಂದಿದ್ದು ನೀನು, ನನ್ನ ಮೈತ್ರಿ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದೆ ಅಂತ ರಮೇಶ ಹೇಳ್ತಾನೆ. ಅದಕ್ಕೆ ನಿಮ್ಮ ಫೋನ್ ಇಲ್ವಾ ಮಾತಾಡೋಕ್ಕೆ, ಇಲ್ಲಿ ಬಂದೇ ಮಾತಾಡಬೇಕಾ, ಇದನ್ನು ನೆಪ ಬೇಕು ಅವಳ ಹತ್ರ ಮಾತಾಡೋಕ್ಕಷ್ಟೇ, ನಡಿ ಇಲ್ಲಿಂದ ಅಂತ ಹೇಳಿ ಅವನ್ನ ಕಳಿಸ್ತಾರೆ. ರಮೇಶ ಹಾಲಿಂದ ಹೊರಡ್ಬೇಕಾದ್ರೆ ಅಲ್ಲಿಗೆ ಅಜ್ಜಮ್ಮ ಬರ್ತಾರೆ. ಇದೇನು ರಮೇಶ, ನಾನು ಇಲ್ಲಿಗೆ ಬಂದು ನನ್ನ ಮಾತಾಡ್ದಲ್ಲೇ ಹೋಗ್ತಾಯಿದ್ಯಾ, ಯಾಕೆ ಹಿಂಗೆ ಹೋಗ್ತಾಯಿದ್ಯಾ, ಕೂತ್ಕೋ ಕಾಫಿ ಕುಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಮನೆಯವ್ರು ಎಲ್ಲರೂ ಬರ್ತಾರೆ, ಅವ್ನ ಫ್ರೆಂಡು ಅಕ್ಕ ತಂಗಿ ಎಲ್ಲರೂ ಬಂದು ಹಾಲಲ್ಲಿ ನಿಂತ್ಕೋತಾರೆ. ರಮೇಶ ಇಲ್ಲ ಪರವಾಗಿಲ್ಲ ಮೇಡಮ್, ಕಾಫಿ ಎಲ್ಲ ಏನು ಬೇಡ ಅಂತ ಹೇಳ್ತಾಳೆ. ಏನು ರಮೇಶ ಇದು ನಿಂದು, ಕೂತ್ಕೊ ಬಾ ಕಾಫಿ ತೊಗೊಂಬಾ ಅಂತ ಹೇಳಿ ಕಾಫಿನ ತರಿಸ್ತಾರೆ. ಅದಕ್ಕೆ ಏನು ಹೇಳು, ಯಾಕೆ ಮಾತಾಡ್ದಲ್ಲೇ ಹೋಗ್ತಾಯಿದ್ಯಾ ನೀನು ಅಂತ. ನನ್ನ ಮಗಳ ಹತ್ರ ಮಾತಾಡಬೇಕಿತ್ತು ಅಮ್ಮನವರೇ, ಮಾತಾಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಿನ್ನ ಮಗಳು, ಹೋಗಿ ನಿನ್ನ ಮಾತಾಡ್ದಲ್ಲಿ ಅಲ್ಲಿ ಏನು ಇದೆ, ನೀನು ಮಾತಾಡೋ ಎಲ್ಲ ಅಧಿಕಾರ ನಿಂಗಿದೆ, ಅದಕ್ಕೆ ಯಾಕೆ ನೀನು ನನ್ನ ಹತ್ರ ಕೇಳ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಚಿರು ತಂಗಿಗೆ ಹೇಳ್ತಾಳೆ, ಹೋಗಿ ಮೈತ್ರಿನ ಕರ್ಕೊಂಬ, ಅವ್ರ ಅಪ್ಪ ಬಂದಿದ್ದಾರೆ ಅಂತ ಹೇಳಿ ಹೋಗಿ ಮೈತ್ರಿನ ಕರ್ಕೊಂಬರ್ತಾಳೆ. ಆದರೆ ಮೈತ್ರಿ ತಲೆಯಲ್ಲಿ ಕಾಮಿನಿ ಹೇಳಿದ್ದು, ನಾನು ಅವನ್ನ ಪ್ರೀತಿಯಿಂದ ಪ್ರೀತಿಸ್ತಾ ಇದೆ ಅಂತ ಹೇಳಿದ್ದೆ ಅವಳ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದನ್ನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇದು ಆಗೋದಕ್ಕೆ ಸಾಧ್ಯನೇ ಇಲ್ವಲ್ಲ, ನಾನು ಚಿರುನ ಕೇಳಿ ತಿಳ್ಕೊಳ್ಳೋಣ ಅಂದರೆ ಚಿರು ಮಾತಾಡೋಂಥ ಪರಿಸ್ಥಿತಿಲಿಲ್ಲ. ಇದಕ್ಕೆ ಏನಾದ್ರು ಮಾಡಿ ಅಜ್ಜಮ್ಮನೇ ಕೇಳಬೇಕು ಅಂತ ಹೊರಡ್ತಾಳೆ. ಅಷ್ಟರಲ್ಲಿ ಅವಳ ತಂಗಿ ಬಂದು, ಬಾ ನಿಂಗೆ ಅಪ್ಪ ಬಂದಿದ್ದಾರೆ, ಹೋಗಿ ನೀನು ಅಪ್ಪನ ಹತ್ರ ಮಾತಾಡಬೇಕಂತೆ ಅಂತ ಹೇಳಿ ಅಲ್ಲಿ ಕರ್ಕೊಂಬರ್ತಾಳೆ. ಅಜ್ಜಮ್ಮ, ಅಮ್ಮನವರೇ, ನಾನು
ನಾನೊಂದು ಹರಕೆ ಇತ್ತು, ಮೈತ್ರಿ ಹುಟ್ಟಿದಾಗ ಹರಕೆನ ತೀರಿಸ್ತೀನಿ ಅಂತ ಹೇಳ್ಕೊಂಡಿದ್ವಿ ರಾಯರ ಮಠದಲ್ಲಿ, ಆದರೆ ಇನ್ನೂ ತೀರಿಸಿಲ್ಲ. ಸೊ ತೀರ್ಸೋಕ್ಕೆ ಅವ್ರಿಬ್ಬರನ್ನ ಕರ್ಕೊಂಡು ಹೋಗ್ಬೋದಾ ಅಂತ ಹೇಳ್ತಾರೆ. ಅದಕ್ಕೆ ಚಿರು ಅಕ್ಕ ಹೇಳ್ತಾಳೆ, ಹಂಗಾರೆ ಇದಕ್ಕೆಲ್ಲ ಆಗೋದಕ್ಕೆ ಮೈತ್ರಿನೇ ಕಾರಣನ ಅಂತ ಹೇಳ್ತದಂತ ನೀವೇ ಒಪ್ಕೋತಿದ್ದೀರಾ ಅಂಕಲ್ ಅಂತ ಕೇಳ್ತಾಳೆ. ಅದಕ್ಕೆ ಅದನ್ನು ಚಿರು ಅಮ್ಮ ಕೇಳ್ಕೊತಾ ನಿಂತಿರ್ತಾಳೆ. ಅದಕ್ಕೆ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇಬ್ಬರಿಗೂ ಅಸಮಾಧಾನ ಇರುತ್ತಲ್ಲ, ಅದಕ್ಕೆ ನಿಮ್ಮ ಸಲ ಮನೆಗೆ ಕಳಿಸೋದಾಗಲೇ ಈ ಗತಿಯಾಗಿದೆ, ಇನ್ನೊಂದು ಸಲ ನಿಮ್ಮ ಜೊತೆ ಕಳಿಸಿದ್ರೆ ಇನ್ನೇನಾಗುತ್ತೋ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಮ್ಮ, ಏನು ಮಾತಾಡ್ತಾ ಇದೆಯಾ ನೀನು, ಮನೆ ಸದಸ್ಯ ಆಗಿ ಅವ್ನು ಯೋಗಕ್ಷೇಮ ವಿಚಾರಿಸ್ಕೋಬೇಕಾದ್ದು ನೀನೇ ಆಗಿ ಅವನ ಬಗ್ಗೆ ಹಿಂಗೆ ಮಾತಾಡ್ತೀಯಲ್ಲ ಅಂತ ಬೈತಾರೆ. ಅದಕ್ಕೆ ಅಕ್ಕ ಹೇಳ್ತಾಳೆ, ಈ ಪರಿಸ್ಥಿತಿಯಲ್ಲಿ ಅಷ್ಟು ದೂರ ಹೋಗೋದು ಸರಿನಾ ಅಜ್ಜಮ್ಮ, ನೀವೇ ಯೋಚನೆ ಮಾಡಿ ಅಂತ ಅಜ್ಜಿ ಹೇಳ್ತಾಳೆ. ಆದರೆ ರಮೇಶ, ಸರಿ ಅಮ್ಮ, ನಾನು ಅವ್ರ ಹತ್ರ ಮಾತಾಡಿ ಹೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಮೈತ್ರಿ ಬಂದು ಹೇಳ್ತಾಳೆ, ಹುಷಾರಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತ. ಆದರೆ ಕಾಮಿನಿ ಹೇಳ್ತಾಳೆ, ಇದನ್ನೆಲ್ಲ ಆಗುತ್ತೆ ಅನ್ನೋದಾದರೆ ಹೆಂಗೆ ನಂಬೋದು, ಡಾಕ್ಟ್ರೇ ಏನೋ ಮಾಡೋಕ್ಕಾಗ್ದಲ್ಲಂಥ ಪರಿಸ್ಥಿತಿಲಿದೆ ಅಂತ ಹೇಳ್ತಾಳೆ. ಆದರೆ ಅಜ್ಜಮ್ಮಂಗೆ ಒಂದು ಐಡಿಯಾ ಬರುತ್ತೆ. ಅಜ್ಜಮ್ಮ ಹೇಳ್ತಾರೆ, ನೋಡು, ಚಿರು ಅಮ್ಮಂಗೆ ಹೇಳ್ತಾಳೆ, ನೋಡು, ಇದು ನಿನ್ನ ಮಗನ ವಿಷಯ, ನಿಮ್ಮ ಮಗನ ಕಳಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು, ಆಮೇಲೆ ನನ್ನೇನೋ ಕೇಳಬೇಡ ಅಂತ ಹೇಳ್ತಾಳೆ. ಆದರೆ ಮನೆಯವರೆಲ್ಲರೂ ಅನ್ಕೋತಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಅನ್ಕೋತಾರೆ, ಇವಳು ಒಪ್ಕೊಳ್ಳಲ್ಲ ಅತ್ತೆಗೆ, ಇದನ್ನು ಇಲ್ಲಿಗೆ ಬಿಡ್ತಾರೆ ಅಂತ ಅನ್ಕೋತಾರೆ ಅಂತ ಅಂದ್ಕೊಂಡು ಅವ್ರು ಹೇಳ್ತಾರೆ, ನೀನು ಒಪ್ಕೊಂಡ್ರೆ ನಮಗೇನಿಲ್ಲ, ಇದರಲ್ಲಿ ಹೋಗಿ ಬರಲಿ ಅಂತ ಹೇಳ್ತಾರೆ. ಅದೇ ಚಿರು ಅಮ್ಮ, ಇದ್ರಲ್ಲಿ ನಂಗೆ ಸಂಪೂರ್ಣ ಒಪ್ಪಿಗೆ ಇದೆ, ಅವಳು ಚಿರುನ ಕರ್ಕೊಂಡು ರಾಯರ ಸನ್ನಿಧಿಗೆ ಹೋಗಲಿ, ಹರಕೆ ತೀರಿಸ್ಕೊಂಡು ಕರ್ಕೊಂಬರಲಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಮೈತ್ರಿಗೆ ತುಂಬ ಖುಷಿಯಾಗುತ್ತೆ. ಮನೆಯವ್ರು ಎಲ್ಲರೂ ಖುಷಿ ಪಡ್ತಾರೆ ಅವಳು ಹೇಳಿದ ಮಾತನ್ನ ಕೇಳಿ. ಅಜ್ಜಮ್ಮಂಗೂ ಖುಷಿಯಾಗುತ್ತೆ. ಅದಕ್ಕೆ ಅಜ್ಜಮ್ಮ ಹೇಳ್ತಾರೆ, ಚಿರು ತಂಗಿದಿರಿಗೆ ನೀವು ಇವರಿಬ್ಬರ ಜೊತೆ ಹೋಗಿ ಹರಕೆನ ಮುಗಿಸ್ಕೊಂಡು ಎಲ್ಲನೂ ಆರಾಮಾಗಿ ಬನ್ನಿ ಅಂತ ಹೇಳ್ತಾರೆ. ಮೈತ್ರಿ ಇದನ್ನು ಕೇಳಿ ಎಲ್ಲಿಲ್ಲದ ಖುಷಿ ಆಗ್ತಾ ಇರುತ್ತೆ. ಮೈತ್ರಿ ಇರ್ಬೇಕಾದ್ರೆ ನನ್ನ ಮಗಂಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನೆನ್ನೆ ವ್ರತ ಆಗಿದ್ರಲ್ಲೇ ನಂಗೆ ಗೊತ್ತಾಗಿದೆ. ಹಾಗಾಗಿ ಚಿರುನ ಮೈತ್ರಿ ಕರ್ಕೊಂಡೋಗಿ ಬರಲಿ, ಚಿರು ಆರಾಮಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ, ಮೈತ್ರಿ ಎಲ್ಲ ನೋಡ್ಕೋತಾಳೆ ಅನ್ನೋ ನನಗೆ ಧೈರ್ಯ ಕೂಡ ಇದೆ ಅಂತ ಎಲ್ರ ಮುಂದೆ ಹೇಳ್ತಾಳೆ. ಅಜ್ಜಮ್ಮಂಗೆ ಇದನ್ನು ಕೇಳಿ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಅಜ್ಜಮ್ಮ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆದರೆ ಇದನ್ನು ಚಿಕ್ಕಮ್ಮಂಗೆ ಸಹಿಸ್ಕೊಳಕ್ಕಾಗ್ತಾರಲ್ಲ, ಚಿಕ್ಕಪ್ಪಂಗೂ ಸಹಿಸ್ಕೊಳಕ್ಕಾಗ್ತಾರಲ್ಲ. ಇವರೆಲ್ಲ ನಮ್ಮ ವಿರುದ್ಧವಾಗೇ ಮಾತಾಡ್ತಿದ್ದಾರಲ್ಲ, ಇವರಿಗೆಲ್ಲ ಏನಾಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಏನು ಹೇಳಿದ್ರು ಅದು ಅವ್ರು ಮಾಡಿದ್ದು ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ ಅಂತ ಅವ್ರು ಸುಮ್ಮನಾಗ್ತಾರೆ. ಕಾಮಿನಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಹಾಲಲ್ಲಿ ಅಂದ ಇದೇ ಸರಿಯಾದ ಸಮಯ ಅಂತ ಚಿರು ರೂಮಿಗೆ ಬರ್ತಾಳೆ. ಚಿರು ರೂಮ್ ಬಾಗಿಲು ಹಾಕಿ ಚಿರು ಹತ್ರ ಮಾತಾಡ್ತಾಳೆ. ಚಿರು ಹತ್ರ ಮಾತಾಡೋಕ್ಕೂ ಮುಂಚೆ ಅವ್ನು ಜ್ಞಾನ ಇರೋದನ್ನು ಫಸ್ಟು ಅವಳ ತಂತ್ರಶಕ್ತಿಯಿಂದ ಚಿರುಗೆ ಜ್ಞಾನ ತಪ್ಪಿಸ್ತಾಳೆ. ಜ್ಞಾನ ತಪ್ಪಿಸಿ ಚಿರು ಹತ್ರ ಮಾತಾಡ್ತಾಳೆ, ನಿನಗೆ ತುಂಬ ಸಲ ಕೇಳ್ಕೊಂಡೆ ನಾನು ಒಪ್ಕೊ ಅಂತ, ಆದರೆ ನೀನು ಒಪ್ಕೊಳ್ಳೋದೆಲ್ಲ ಕಾರಣಕ್ಕೆ ನಂಗೆ ಬೇರೆ ವಿಧಿ ಇಲ್ಲದೆ ನಾನು ಈ ಥರ ನಿನ್ನನ್ನು ಪಡ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದು ನಿನ್ನ ಪಡ್ಕೊತಾ ಇದ್ದೀನಿ ಚಿರು, ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ಬೇಗ ಬಂದು ನನ್ನ ಸೇರ್ಕೊ ಅಂತ ಹೇಳಿ ಚಿರು ಕತೆಗೆ ಕೈ ಹಾಕಿ ಅವನ್ನ ಸಾಯಿಸೋದಕ್ಕೆ ಹೋಗ್ತಾಳೆ. ಚಿರುನ ಸಾಯಿಸೋದು ನೆಪದಲ್ಲಿ ಅವಳನ್ನ ಮೇಲೆ ಕತ್ತನ ಇಟ್ಕೊಂಡು ಮೇಲೆತ್ತಿ ಅವಳನ್ನ ಇಟ್ಕೊಂಡಿರ್ತಾಳೆ. ಇನ್ನು ನನ್ನ ಕೈಯಲ್ಲಿ ಇನ್ನೇನು ಮಾಡೋದಕ್ಕಾಗಲ್ಲ ಚಿರು, ನೀನು ನನ್ನ ಸೇರಲೇಬೇಕು, ಸೊ ಈ ನನ್ನ ಶಕ್ತಿಯಿಂದ ನೀನು ನನ್ನ ಸೇರ್ತೀಯ ಅಂತ ಹೇಳಿ ಅವಳು ಅವನ ಕೈಯಲ್ಲಿ ಕತ್ತನ ಇಟ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅವನ ಶಕ್ತಿ ಅವನ ಮೇಲೆ ಹೋಗ್ತಾ ಇರತ್ತೆ. ಇದು ಸರಿಯಲ್ಲ ಅನ್ನೋ ಕಾರಣಕ್ಕೆ, ಬಟ್ ರಾಯರ್ನ ಆಶೀರ್ವಾದದಿಂದ ಏನಾಗುತ್ತೆ ಅಂತ ನೋಡೋದೇ ಇರೋದು. ಆದರೆ ಕಾಮಿನಿ ಹೇಳ್ತಾಳೆ, ನೀನು ನನ್ನ ಸೇರಲೇಬೇಕು, ನೀನು ನನ್ನ ಸೇರೋದ್ರಿಂದನೇ ಇದಕ್ಕೆಲ್ಲ ಪರಿಹಾರ, ಆವಾಗ ಇದರಿಂದ ನಾವೆಲ್ಲ ಮುಕ್ತರಾಗ್ತೀವಿ ಅಂತ ಕಾಮಿನಿ ಇದನ್ನು ಹೇಳ್ತಾ ಇರ್ತಾಳೆ. ಚಿರು ಬೇಗ ಬಂದು ನನ್ನ ಸೇರ್ಕೊ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾಳೆ. ಮುಂದಿನದು ಏನಾಗುತ್ತೆ ಎಂದು ನೋಡೋಣ ಬನ್ನಿ.